ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಬೆಳಗ್ಗೆ ಎದ್ದು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ನಾನು ಇವತ್ತು ಕಸ ಗುಡಿಸಿ ಹಾಗೆ ನೀರೆಲ್ಲ ಹಾಕಿ ಗುಡಿಸ್ಬಿಟ್ಟು ಇವಾಗ ಒಂದು ಪುಟ್ಟದಾಗಿ ರಂಗೋಲಿಯನ್ನು ಹಾಕಿದರೆ ಅದೆಷ್ಟು ಖುಷಿಯಾಗುತ್ತೆ ಮನಸ್ಸಿಗೆ. ತುಂಬ ಖುಷಿಯಾಗುತ್ತೆ. ಅವತ್ತಿನ ದಿನ ತುಂಬ ನನಗೆ ಖುಷಿಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ಒಂದು ಪುಟ್ಟದಾಗಿ ರಂಗೋಲಿಯನ್ನು ನೋಡ್ತಾ ಹಾಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋದಿದೆ. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಹಾಗೆ ನೋಡ್ತಾ ಇರ್ಬೋದು, ಹೊರಗಡೆ ಅಂಗಳಕ್ಕೆ ರಂಗೋಲಿ ಎಲ್ಲ ಹಾಕಿ ಬಂದು ಈಗ ಒಳಗಡೆ ಕಿಚನ್ ಕ್ಯಾಬಿನೆಟ್ ಎಲ್ಲ ಒರೆಸ್ಕೊಂಡು ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ತುಂಬ ಬೇಗ ಮಕ್ಕಳ ಲಂಚ್ ಬಾಕ್ಸಿಗೆ ಪ್ರಿಪೇರ್ ಮಾಡಬೇಕು ಅಂಥೇಳಿ ಇವತ್ತು ಸಿಂಪಲ್ಲಾಗಿ ಒಂದು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ಅನ್ನಕ್ಕೆ ಇಟ್ಟು ಮತ್ತು ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸ್ಕೊಂಡು ಬಂದು ಅದಾದಮೇಲೆ ನಾನು ಏನೇ ಮಸಾಲೆಗೆ ರೆಡಿ ಮಾಡೋದಿರ್ಬೋದು, ತರಕಾರಿ ಕಟ್ ಮಾಡೋದು ಇದೆಲ್ಲ ಮಾಡ್ಕೊಳ್ತೀನಿ. ಹಾಗೆ ಎಷ್ಟು ಚಳಿ ಇದೆ ಅಂತ ಹೇಳಿದರೆ, ಬೆಳಗ್ಗೆ 7:30-8 ಗಂಟೆ ಆದರೂ ಮಂಜೆಲ್ಲ ಹಾಗೇ ಇರುತ್ತೆ. ತುಂಬಾ ಚಳಿ ಇದೆ. ಒಂದೊಂದು ದಿವಸ ಅಂತೂ ತುಂಬ ಮಂಜು ಕೂಡ ಇರುತ್ತೆ. ನೋಡ್ತಾ ಇರಬೇಕಾದ್ರೆ ಇನ್ನೂ ಯಾವಾಗ ಬೆಳಗಾಗುತ್ತೆ, ಬೆಳಕಾಗಿಲ್ವೇನೋ ಅಂತ ಅನಿಸುತ್ತೆ. ಆ ಥರ ನೋಡಲಿಕ್ಕೂ ತುಂಬ ಖುಷಿ ನನಗೆ. ಆ ಥರ ಒಂದು ಮಂಜಲ್ಲೇ ಇರಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಬಟ್ ಬೆಳಗ್ಗೆ ಕೂಲಿಗೆ ಅಕ್ಷಿ ಎಲ್ಲ ಬರ್ತಾ ಇರುತ್ತೆ. ಮಕ್ಕಳಿಗೂ ಹಾಗೆ ಬರ್ತಾ ಇರುತ್ತೆ ಶೀತ ಎಲ್ಲ ಆಗಿಬಿಡುತ್ತೆ ಬೆಳಗ್ಗೆ ಎದ್ದು. ಹಾಗಾಗಿ ಇವತ್ತು ನ್ಯೂಟ್ರಿಯೆಂಟ್ಸ್ ಬೇರೆ ಖಾಲಿಯಾಗಿತ್ತು. ನ್ಯೂಟ್ರಿಯೆಂಟ್ಸ್ ಈಗ ತರಲಿಕ್ಕೆ ಹೋಗಲಿಕ್ಕಿದೆ, ಬಜಾರಿಗೆ ಹೋಗಲಿಕ್ಕಿದೆ. ಅಲ್ಲೇ ಸಿಗೋದು, ಅದು ನಿಯರ್ ಬೈ ಶಾಪಲ್ಲೆಲ್ಲ ಸಿಗೋದಿಲ್ಲ. ಹಾಗಾಗಿ ಇವತ್ತು 2 ವೀಕ್ ಬಂತದು. ಎಷ್ಟು ಒಂದು 1/2 kg ಏನೋ ತೊಗೊಂಡು ಬಂದಿದ್ದು. 2 ವೀಕ್ ಬಂತು. ಅಂದರೆ ಇಬ್ಬರು ಮಕ್ಕಳಿದ್ದಾರಲ್ವ, ಇಬ್ಬರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂತಾರೆ. ಬೆಳಗ್ಗೆ ಈಗ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ದಾರೆ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ. ಬಟ್ ಇವತ್ತು ಖಾಲಿ ಆಗಿರೋದ್ರಿಂದ ಇವತ್ತು ಆದಷ್ಟು ಬೇಗ ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ ಮಾಡಿದರೆ ಬಿಸಿ ಬಿಸಿಯಾಗಿ ತಿಂದ್ಕೊಂಡು ಹೋಗ್ತಾರೆ ಅಂಥೇಳಿ. ಹಾಗೆ ಪುಳಿಯೋಗರೆ ಮಾಡಲಿಕ್ಕೆ ನಾನು ಇವಾಗ ಅನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ನೋಡ್ತಾ ಇರ್ಬೋದು, ಕಡಲೆ ಬೀಜನ ನಾನು ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಇದು ಫ್ರೈ ಆಗ್ತಾ ಇದ್ದ ಹಾಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೆ ಉದ್ದಿನಬೇಳೆ ಇದನ್ನು ಹಾಕ್ಕೊಳ್ತೀನಿ. ಹಾಗೆ ಕರಿಬೇವು ಇದೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಹಾಗೆ ನಾನು ಇನ್ಸ್ಟಂಟಾಗಿ ಅಂಗಡಿಯಲ್ಲಿ ಸಿಗೋವಂಥ ಒಂದು ಪುಳಿಯೋಗರೆ ಪೌಡರನ್ನು ಯೂಸ್ ಮಾಡೋದಿಲ್ಲ. ಮನೆಯಲ್ಲೇ ಇರುವಂಥ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತೀನಿ. ನಮಗೆ ಅದಕ್ಕಿಂತ ಇದೇ ತುಂಬ ಟೇಸ್ಟ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಸಾಂಬಾರು ಪುಡಿ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಕಡಲೆನ ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ. ಕಡಲೆ ಮಧ್ಯೆ ಮಧ್ಯೆ ತಿನ್ನಬೇಕಾದ್ರೆ ಸಿಗ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ ಅಲ್ವಾ. ಹಾಗೆ ಮತ್ತು ಅದರ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊ ಒಟ್ಟಿಗೆ ಹಾಕ್ಕೊಳ್ತೇನೆ. 1 by 1 ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ಟೊಮೆಟೊ ಫ್ರೈ ಆಗಬೇಕಾದ್ರೆ ತುಂಬ ಲೇಟ್ ಆಗುತ್ತೆ, ಅಲ್ಲಿವರೆಗೂ ಕಾಯಬೇಕಾಗುತ್ತೆ. ಹಾಗೆ ಕ್ವಿಕ್ಕಾಗಿ ಆಗಬೇಕಲ್ವ ಅಂಥೇಳಿ ಹಾಗೆ ಈಗ ಫ್ರೈ ಮಾಡೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಹಂತದಲ್ಲೇ ಹಾಕ್ಕೊಳ್ತೇನೆ. ಕುಕ್ಕರಾಗೆ ಅನ್ನ ಬೇಯಿಸೋದಕ್ಕೂ ಹಾಕಿರ್ತೇನೆ. ಮತ್ತು ಈಗ ಕೂಡ ಒಂದು ಸ್ವಲ್ಪ ಹುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಸ್ವಲ್ಪ ಜಾಗರಿ ಪೌಡರು. ನಾನು ಜಾಗರಿ ಪೌಡರನ್ನು ಆದಷ್ಟು ಈ ಅಡುಗೆಗೆಲ್ಲ ಯೂಸ್ ಮಾಡ್ತೇನೆ. ಅದು ಪೌಡರಾಗೇ ಇರೋದು ಸಿಗುತ್ತೆ. ಸೊ ಅದು ನಮಗೆ ಬೇಗನೆ ಒಂದು ಮೆಲ್ಟು ಕೂಡ ಆಗುತ್ತೆ ಮತ್ತು ಹೆಲ್ತಿಗೂ ತುಂಬಾ ಒಳ್ಳೆಯದು ಜಾಗರಿ ಪೌಡರು. ನಾವು ಕಟ್ ಮಾಡಿ ಅದನ್ನು ಹುಡಿ ಮಾಡಿ ಇಡೋವಂಥ ಕೆಲಸ ಇರಲ್ಲ, ಹುಡಿ ಆಗಿರೋದೇ ತೊಗೊಂಬಂದರೆ. ಹಾಗಾಗಿ ಬಿಗ್ ಬಜಾರಲ್ಲೆಲ್ಲ ಸಿಗುತ್ತೆ, ನಿಯರ್ ಬೈ ಶಾಪಲ್ಲೂ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನು ಹಾಕಿ ಫ್ರೈ ಮಾಡಿ ಆದಮೇಲೆ ಈಗ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ.
ಸಾಂಬಾರು ಪುಡಿ ಒಂದು 3-4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೇನೆ. ಖಾರ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಮೈಲ್ಡಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಖಾರನೂ ಆಗಬಾರ್ದು, ತುಂಬ ಸಪ್ಪೆನೂ ಆಗಬಾರ್ದು ಪುಳಿಯೋಗರೆ. ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರು, ಮತ್ತು ಇಲ್ಲಿ ನಾನು ಒಂದು ಸ್ವಲ್ಪ ಹುಳಿಯನ್ನು ನೆನೆ ಹಾಕಿದ್ದೆ. ಹುಳಿಯನ್ನು ಕಲಸಿ ಇವಾಗ ಇದಕ್ಕೆ ಹಾಕ್ಕೊಳ್ತೇನೆ. ಟೊಮೆಟೊ ಒಂದು ಹಾಕಿದರೂ ಕೂಡ ಅಷ್ಟು ಪುಳಿಯೋಗರೆ ಆಗಿರೋ ಕಾರಣ ಒಂದು ಸ್ವಲ್ಪ ಹುಳಿ ಬರಬೇಕಾಗುತ್ತೆ. ಹಾಗಾಗಿ ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ನಾನು ರೈಸ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಒಂದು ಸಿಂಪಲಾಗಿ ಮನೆಯಲ್ಲೇ ಪುಳಿಯೋಗರೆ ಮಾಡ್ಕೊಳ್ಬೋದು. ಈ ಥರ ನಾನು ಪುಳಿಯೋಗರೆ ಮಾಡಿದರೆ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ. ಅದೇ ನಾವು ಅಂಗಡಿಯಿಂದ ತಂದು ಮಸಾಲೆ ಪುಳಿಯೋಗರೆ ಪೌಡರ್ ಹಾಕಿ ಮಾಡ್ತೀನಲ್ವ, ಅದಕ್ಕಿಂತ ಇದನ್ನೇ ಇಷ್ಟಪಡ್ತಾರೆ. ಹಾಗಾಗಿ ನಾನು ಜಾಸ್ತಿ ಪುಳಿಯೋಗರೆ ಪೌಡರನ್ನು ತರಿಸೋದಿಲ್ಲ, ಇದನ್ನೇ ಯೂಸ್ ಮಾಡ್ತೀನಿ. ಹಾಗೆ ಪುಳಿಯೋಗರೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಒಂದು ಒಳ್ಳೊಳ್ಳೆ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡಿದರೆ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾವ ಥರ ಮಾಡ್ಬೋದು ಮುಂದಿನ ಕಂಟೆಂಟ್ ಅಂತೇಳಿ ಐಡಿಯಾಸ್ ಬರುತ್ತೆ ನನಗೆ. ಸೊ ಆದ್ದರಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇವತ್ತಿನ ವಿಚಾರಕ್ಕೆ ಬರೋಣ. ನಾವು ಲೈಫಲ್ಲಿ ಖುಷಿಯಾಗಿ ಇರಬೇಕು ಅಂತ ಹೇಳಿದರೆ ಯಾವುದೆಲ್ಲ ಅಂಶನ ನಾವು ಫಾಲೋ ಮಾಡಬೇಕು, ಹೇಗಿರಬೇಕು ಅನ್ನೋದನ್ನು ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಾವು ಲೈಫಲ್ಲಿ ತುಂಬ ಖುಷಿಯಾಗಿ ಇರಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಇದೊಂದು ಕೆಲಸ ಮಾಡಬೇಕು ಸ್ನೇಹಿತರೆ. ಏನು ಅಂತ ಹೇಳಿದರೆ, ನಮ್ಮ ಲೈಫಲ್ಲಿ ಎಷ್ಟೋ ಕೆಲವೊಂದು ಘಟನೆಗಳು ನಡೆದಿರುತ್ತವೆ. ಅದು ತುಂಬ ಒಂದು ಕೆಟ್ಟ ಘಟನೆಗಳೇ ನಮಗೆ ತುಂಬ ಅಂದರೆ ಕಾಡೋದು, ತುಂಬ ನೆನಪು ಬರೋ ಅಂಥದ್ದು. ಸೊ ಆದಷ್ಟು ನಾವು ಹಿಂದೆ ನಡೆದು ಹೋಗಿರುವಂಥ ಘಟನೆಗಳನ್ನು ನೆನಪು ಮಾಡಿಕೊಳ್ಳದೆ ಆದಷ್ಟು ಅದನ್ನು ಮರೆತು ಬಿಟ್ಟು ನಾವು ಈಗ ಏನು ಮಾಡ್ತಾಯಿದ್ದೀವಿ, ಈಗ ಏನು ಕೆಲಸ ಮಾಡ್ತಾಯಿದ್ದೀವಿ, ಈಗ ಹೇಗಿದ್ದೀವಿ ಅದರ ಮೇಲೆ ಫೋಕಸ್ ಮಾಡ್ತಾ ಹೋಗೋದು ತುಂಬ ಒಳ್ಳೆಯದು. ಯಾಕೆ ಅಂದರೆ ಹಿಂದೆ ನಡೆದಿರುವಂಥ ಘಟನೆಗಳನ್ನು ಚಿಂತೆ ಮಾಡ್ತಾ ಇದ್ದರೆ ನಮಗೆ ಖಂಡಿತ ಒಳ್ಳೆಯದಾಗಲ್ಲ, ಬದಲಾಗಿ ನಮಗೆ ಟೈಮ್ ವೇಸ್ಟ್ ಆಗುತ್ತೆ. ಅದರಲ್ಲೇ ನಾವು ಚಿಂತೆ ಮಾಡ್ತಾ ಮಾಡ್ತಾ ಯಾವ ಕೆಲಸನೂ ಆಗೋದಿಲ್ಲ. ಹಾಗೆ ನಮಗೆ ಅದರಿಂದ ಒಳ್ಳೆಯದೂ ಆಗೋದಿಲ್ಲ. ಮತ್ತು ಹಿಂದೆ ನಡೆದಿರೋಂಥ ಘಟನೆಗಳಿರ್ಬೋದು ಅಥವಾ ಸಂಬಂಧಗಳಿರ್ಬೋದು, ಅದರ ಬಗ್ಗೆ ನಾವು ಯೋಚನೆ ಮಾಡದೆ ಇವಾಗ ಏನಾಗಬೇಕು ಅದನ್ನು ನಾವು ಮಾಡ್ತಾ ಹೋದರೆ ನಿಜವಾಗ್ಲೂ ನಮಗೆ ಸಂತೋಷ ಅನ್ನೋದು ಸಿಗುತ್ತೆ. ಸೊ ಆದ್ದರಿಂದ ಹಿಂದೆ ನಡೆದಿರುವಂಥ ಘಟನೆಗಳನ್ನು ಆದಷ್ಟು ಮರೆಯೋದಕ್ಕೆ ಟ್ರೈ ಮಾಡಿ. ಹಾಗೆ ಎರಡನೇದಾಗಿ ಹೇಳೋದು ಏನಂತ ಹೇಳಿದರೆ, ಆದಷ್ಟು ಯಾರನ್ನು ದೂರುವಂಥ ಕೆಲಸ ಮಾಡಬೇಡಿ. ಈಗ ಅವನು ಹಾಗೆ ಇವಳು ಹೀಗೆ ಅಂತ ದೂರೋದ್ರಿಂದ ನಮಗೆ ಏನೂ ಪ್ರಯೋಜನ ಸಿಗೋದಿಲ್ಲ. ಒಂದು ವೇಳೆ ನಮಗೆ ದೂರೋದ್ರಿಂದ ನಮಗೆ ನಮ್ಮ ಮೇಲೆ ನಮಗೆ ಒಳ್ಳೆಯ ಭಾವನೆ ಬರ್ಬೋದು, ಆದರೆ ಇದರಿಂದ ಏನೂ ಪ್ರಯೋಜನ ಇಲ್ಲ. ನಮಗೆ ನಿಜವಾಗ್ಲೂ ಅಷ್ಟೇ, ಕೊಚ್ಚೆ ಮೇಲೆ ಕಲ್ಲು ಬಿಸಾಕಿದರೆ ಅದು ನಮಗೆ ಅಲ್ವ ರಟ್ಟೋದು. ಹಾಗಾಗಿ ಆದಷ್ಟು ನಾವು ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋ ಬದಲು, ಬೇರೆಯವ್ರ ಬಗ್ಗೆ ದೂರೋ ಬದಲು ನಾವೇನು ಮಾಡಬೇಕು, ನಮ್ಮ ಸ್ವಂತ ವಿಷಯಗಳಿರುತ್ತವೆ, ಸುಮ್ಮನೆ ದೂರೋದ್ರಿಂದ ಟೈಮ್ ವೇಸ್ಟು, ಆಮೇಲೆ ಮನಸ್ಸಿಗೆ ಒಂಥರ ಕಿರಿಕಿರಿ, ಇದೆಲ್ಲ ಆಗೋದ್ರ ಬದಲು ಒಳ್ಳೆ ವಿಚಾರಗಳು, ಮಕ್ಕಳನ್ನು ಒಂದು ಹೋಮ್ವರ್ಕ್ ಮಾಡಿಸೋದಿರ್ಬೋದು ಅಥವಾ ರುಚಿಯಾಗಿ ಒಂದು ಒಳ್ಳೆ ಅಡುಗೆ ಮಾಡೋದಿರ್ಬೋದು, ಇಂಥದ್ರ ಮೇಲೆ ನಾವು ಗಮನ ಹರಿಸೋದ್ರಿಂದ ಆದಷ್ಟು ನಮ್ಮ ಇನ್ನೂ ಹೆಚ್ಚು ಇಂಟ್ರೆಸ್ಟ್, ಆಸಕ್ತಿಯಿಂದ ನಾವು ಮಾಡ್ತಾ ಹೋಗ್ಬೋದು ಕೆಲಸಗಳನ್ನು. ಮನೆಯಲ್ಲಿ ಬೇಕಾದಷ್ಟು ಕೆಲಸಗಳಿರುತ್ತೆ. ಸೊ ಆದ್ದರಿಂದ ಯಾರನ್ನು ದೂರುವಂಥ ಕೆಲಸನ ಮಾಡಬೇಡಿ. ಮತ್ತು ಮೂರನೇದಾಗಿ ಹೇಳೋದಾದರೆ, ನಾವು ಯಾವತ್ತೂ ಕೂಡ ಅಷ್ಟೇ ಅಕ್ಕಪಕ್ಕದವರೊಟ್ಟಿಗೆ ಇರ್ಬೋದು, ಹೆಚ್ಚಾಗಿ ನಾವು ಅಕ್ಕಪಕ್ಕದವರೊಟ್ಟಿಗೆ ಅಥವಾ ಸಂಬಂಧಿಕರೊಂದಿಗೆ ನೋಡಿ ಹೋಲಿಕೆ ಮಾಡ್ಕೊಳ್ತಾ ಇರ್ತೇವೆ. ಹೋಲಿಕೆ ಮಾಡೋದು ನಿಜವಾಗ್ಲೂ ತಪ್ಪು ಸ್ನೇಹಿತರೆ. ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹೋಲಿಕೆ ಮಾಡಿದರೆ ಏನು ಸಿಗುತ್ತೆ, ನಮಗೆ ಅದರಿಂದ ಜಾಸ್ತಿ ಬೇಜಾರು ಸಿಗುತ್ತೆ ಹೊರತು ಯಾವತ್ತೂ ಖುಷಿ ಸಿಗೋಲ್ಲ. ಅದರ ಬದಲಾಗಿ ನಮಗೆ ದೇವರು ಏನು ನಮಗೆ ಕೊಟ್ಟಿದ್ದಾರೋ ಅದರಲ್ಲೇ ನಾವು ಖುಷಿ ಪಡಬೇಕು. ಇಲ್ಲ ಅಂದರೆ ಏನು ಮಾಡಬೇಕು, ಅದನ್ನು ಅವ್ರು ನೋಡಿ ಕಾರ್ ತೊಗೊಂಡಿದ್ದಾರೆ, ಅವ್ರು ನೋಡಿ ಹೈಟ್ ಆಗಿದ್ದಾರೆ, ವೈಟ್ ಆಗಿದ್ದಾರೆ, ಅಥವಾ ಅವರಿಗೆ ಅಷ್ಟು ಆಸ್ತಿ ಇದೆ, ಅಂತಸ್ತಿದೆ ಅಂಥೇಳಿ ಹೊಟ್ಟೆ ಉರ್ಕೊಳ್ಳೋ ಬದಲು ಅಥವಾ ಹೋಲಿಕೆ ಮಾಡಿ ನಮ್ಮನ್ನು ನಾವೇ ಒಂದು ಬೇಜಾರಿಗೆ ತಂದುಕೊಳ್ತೇವೆ. ಅದರ ಬದಲಾಗಿ ನಾವು ಒಳ್ಳೆಯದಾಗಿರಲಿಕ್ಕೆ ಏನು ಮಾಡಬೇಕು ಅಥವಾ ಏನು ಸ್ವಲ್ಪ ಹಣ ಉಳಿತಾಯ ಮಾಡ್ಬೋದು, ಅದನ್ನೆಲ್ಲ ಸೇವಿಂಗ್ಸ್ ಬಗ್ಗೆ ಯೋಚನೆ ಮಾಡಿ ಆದಷ್ಟು ನಮ್ಮನ್ನು ನಾವು
ಅಪ್ರಿಷಿಯೇಟ್ ಮಾಡೋದನ್ನು ಕಲ್ತ್ಕೊಳ್ಬೇಕು. ಇದರಿಂದ ಏನಾಗುತ್ತೆ, ನಾವು ಈಗ ಮುಂಚೆಗಿಂತ ಮೊದಲಿನಗಿಂತ ಈಗ ತುಂಬ ಬೆಟರ್ ಆಗಿದ್ದಾವೆ. ಇನ್ನು ಮುಂದೆ ಇನ್ನೂ ಸ್ವಲ್ಪ ಬೆಟರ್ ಆಗೋಣ, ಇನ್ನೂ ಒಳ್ಳೆಯದಾಗಿ ನಾವು ಇಂಪ್ರೂವ್ ಆಗೋಣ ಅನ್ನೋ ಒಂದು ಹುಮ್ಮಸ್ಸು ಇರಬೇಕು ಪ್ರತಿಯೊಬ್ಬರಲ್ಲೂ ಕೂಡ. ಅದೇ ಹೋಲಿಕೆ ಮಾಡಿ ಮಾಡಿ ನಾವು ಇರೋ ಒಂದು ಸ್ಥಿತಿಗಿಂತ ತುಂಬ ಕೆಳಮಟ್ಟಕ್ಕೆ ಹೋಗೋದು ಅಲ್ಲ. ಸೊ ಇದರಿಂದ ನಮಗೆ ಬೇಜಾರು ಸಿಗುತ್ತೆ ಹೊರತು ಯಾವತ್ತೂ ಖುಷಿ ಸಿಗಲ್ಲ. ಆದ್ದರಿಂದ ಹೋಲಿಕೆ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ 4ನೇದಾಗಿ ಹೇಳೋದು ಏನಂತ ಹೇಳಿದರೆ, ನಾವು ಮಾಡುವಂಥ ಕೆಲಸದಲ್ಲಿ ಯಾವತ್ತೂ ಶ್ರದ್ಧೆ, ನಂಬಿಕೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ನಾವೀಗ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಎಷ್ಟು ಶ್ರದ್ಧೆಯಿಂದ ಮಾಡ್ತೇವೆ, ಎಷ್ಟು ನಂಬಿಕೆಯಿಂದ ಮಾಡ್ತೇವೆ. ಈ ಪೂಜೆ ಮಾಡಿದರೆ ನಮ್ಗೆ ಒಳ್ಳೆಯದಾಗುತ್ತೆ, ನಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗುತ್ತೆ, ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಾವು ಆ ಪೂಜೆಯನ್ನು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಿ. ಹಾಗೆಯೇ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ನಂಬಿಕೆ ಶ್ರದ್ಧೆಯಿಂದ ಮಾಡಿದರೆ ಆ ಕೆಲಸದಲ್ಲಿ ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ, ನಿಜವಾಗ್ಲೂ ಖುಷಿ ಸಿಗುತ್ತೆ. ಆದ್ದರಿಂದ ಪ್ರತಿಯೊಂದು ಮಾಡೋ ಅಂಥ ಕೆಲಸದಲ್ಲಿ ಖುಷಿಯಿಂದ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಿಜವಾಗ್ಲೂ ಆ ಮಾಡೋವಂಥ ಕೆಲಸ ಆಗಿದ್ದೇ ಗೊತ್ತಾಗಲ್ಲ. ಇನ್ನೂ ಮಾಡಬೇಕು, ಇನ್ನೂ ಏನಾದರೂ ಮಾಡಬೇಕು ಅನ್ನೋವಂಥ ಒಂದು ಇದು ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಆದ್ದರಿಂದ ಬೇಜಾರಿನ ವಿಷಯಗಳಿಂದ ದೂರ ಇದ್ದು ಆದಷ್ಟು ನಾವು ಒಳ್ಳೆಯದಾಗಿರಲಿಕ್ಕೆ, ನಾವು ಖುಷಿಯಾಗಿರಲಿಕ್ಕೆ ಏನು ಮಾಡ್ಬೋದು ಅದನ್ನು, ಆ ವಿಚಾರಗಳತ್ತ ನಾವು ಆದಷ್ಟು ಗಮನ ಹರಿಸೋಣ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಒಳ್ಳೆಯ ವಿಚಾರದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.